ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಆನಂದ್ ಕೆ ಮಂಡ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಒಳ್ಳೆಯ ವಿಚಾರಗಳನ್ನು ಒತ್ತು ತಂದಿದ್ದೇನೆ. ದಯಮಾಡಿ ಯಾರ್ಯಾರು ಈ ವಿಡಿಯೋಗಳು ನೋಡ್ತೀರಿ, ನಮ್ಮ ಸಮಾಜದ ಬಂಧುಗಳಿಗೆ ಮುಟ್ಟಬೇಕು ಆ ರೀತಿ ಶೇರ್ ಮಾಡಿ. ಏಕೆಂದರೆ ಒಂದು ನಿಗಮ ಮಂಡಳಿಯ ವಿಚಾರವಾಗಿ ಲೈವ್ ಬಂದಿದ್ದೇನೆ ಹಾಗೂ ತಮ್ಮ ಅನಿಸಿಕೆಯನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ. ಬಂಧುಗಳೇ, ಇಂದು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯ ಕಚೇರಿಗೆ ಹೋಗಿದ್ದೆ. ಕಚೇರಿಯಲ್ಲಿ ಬಾಕ್ಲಾಕಿತ್ತು, ಸರಿ ಅನ್ಕೊಂಡು ನಾನು ಬಂದೆ. ಹಾಗೂ ಒಂದಿನ ಕಚೇರಿ ಒಳಗಡೆ ಹೋಗಿದ್ದೆ. ಒಂದು ವಿಚಾರಗಳ ತಿಳ್ಕೋಬೇಕು ಅಂತ. ಈಗ ಆ ವಿಚಾರ ಏನಪ್ಪ ಅಂದರೆ, ಈ ನನ್ನ ಹತ್ರ ದಾಖಲಾತಿಗಳವೆ, ದಾಖಲಾತಿಯ ಸಮೇತ ನಾನು ವಿವರಣೆ ಕೊಡ್ತೀನಿ. ಏಕೆಂದರೆ ನಾವಿರ್ಬೋದು, ನೀವಿರ್ಬೋದು, ಶಾಶ್ವತವಾಗಿ ಗಾಣಿಗ ಸಮುದಾಯಕ್ಕೆ ಒಂದು ಒಳ್ಳೆಯದಾಗಬೇಕು, ಗಾಣಿಗ ಅಭಿವೃದ್ಧಿ ನಿಗಮ ಆಗಬೇಕಂತ ಹಲವಾರು ವರ್ಷಗಳು ಹೋರಾಟಗಳ ಫಲದಿಂದ ಗಾಣಿಗ ಅಭಿವೃದ್ಧಿ ನಿಗಮ ಆಗಿರುವುದು. ಆದ್ದರಿಂದ ಗಾಣಿಗ ಅಭಿವೃದ್ಧಿ ನಿಗಮದ ಒಂದೊಂದು ಇಂಚು ನಿಮ್ಮ ಮುಂದೆ ನಾನು ಮುಂದಿಡಲು ಬಹಳ ಇಷ್ಟಪಡ್ತೀನಿ. ಬಂಧುಗಳೇ, ಕರ್ನಾಟಕ ಗಾಣಿಗರ ಅಭಿವೃದ್ಧಿ ನಿಗಮ 2026-27 ಸಾಲಿನ ಬಜೆಟ್ನಲ್ಲಿ 2 ಕೋಟಿ ಅನುದಾನ ಇಟ್ಟಿದ್ದಾರೆ. ಅಧ್ಯಕ್ಷರು ಯಾರ ಗಮನಕ್ಕೂ ಇದು ತಂದಿಲ್ಲ. ಆ ಕಚೇರಿಯಲ್ಲೂ ಒಂದು 2 ಕೋಟಿ ಅನುದಾನ ಇದೆ, ಇಂತಿಂತಕ್ಕೆ ಅಂತ ಎಲ್ಲೂ ಹೇಳಿಲ್ಲ. ಆ ಯೋಜನೆ ಹೆಸರು ಏನಪ್ಪ ಅಂದರೆ, ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ 38 ಲಕ್ಷ, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕಿನ ಸಹಯೋಗದೊಂದಿಗೆ 5 ಲಕ್ಷ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ 10 ಲಕ್ಷ, ಅರಿವು ಶಿಕ್ಷಣ ಸಾಲ ಯೋಜನೆ 4 ಲಕ್ಷ, ಸ್ವಾವಲಂಬಿತ ಸಾರಥಿ ಯೋಜನೆ 10 ಲಕ್ಷ, ವಿದೇಶಿ ವ್ಯಾಸಂಗ ಸಾಲ ಯೋಜನೆ ಅದೇನು ಹಾಕಿಲ್ಲ, ಅದಕ್ಕೇನು ಅನುದಾನ ಇಲ್ಲ, ಆಹಾರ ವಾಹಿನಿ ಯೋಜನೆ 3-9 ಲಕ್ಷ, ಹೊಲಗೇಂದ್ರ ವಿತರಣೆ 10 ಲಕ್ಷ, ಸರ್ಕಾರದ ಸಚಿವರ ವಿವೇಚನೆಗೆ ಕೋಟಾದಲ್ಲಿ ಒಂದು 10 ಲಕ್ಷ, ಆ ನಿಗಮದ ಮಾನ್ಯ ಅಧ್ಯಕ್ಷರಿಗೂ ಒಂದು 10 ಲಕ್ಷದ್ದು, ಆಮೇಲೆ ಇದು ಆಡಳಿತಾತ್ಮಕ ವೆಚ್ಚ ಒಂದು 10 ಲಕ್ಷ, ಆಮೇಲೆ ಇಸಿ ಚಟುವಟಿಕೆ ವೆಚ್ಚ ಒಂದು 5% ಒಂದು 10 ಲಕ್ಷ, ಆಡಳಿತ ವೆಚ್ಚ ಇತರ ವೆಚ್ಚ ಭರಿಸಲು ಒಟ್ಟು 30 ಲಕ್ಷ, ಟೋಟಲು 2 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಇದೆಲ್ಲೂ ಹೇಳಿಲ್ಲ ಅಧ್ಯಕ್ಷರು. ಅನಂತಣ್ಣರ್ಗೊಂದು ಹೇಳೋದೊಂದು, ನೀವು ಅಧ್ಯಕ್ಷರಾಗಿದ್ದೀರಿ, ದಯಮಾಡಿ ಒಂದು ವಿಚಾರಗಳನ್ನು ಹೇಳಬೇಕಾಯ್ತು. ಅಭಿವೃದ್ಧಿ ನಿಗಮ ಮಂಡಳಿಗೆ ಒಂದು 2 ಕೋಟಿ ಅನುದಾನ ಹಾಕಿದ್ದಾರೆ, ಸಾಲಲ್ಲ, ನಾವು ರಾಜ್ಯ ಪ್ರವೇಶ ಮಾಡಬೇಕು, ಸರ್ಕಾರದಿಂದ ಅತಿ ಹೆಚ್ಚು ಅನುದಾನ ತರಬೇಕಂತ ಹೇಳಬೇಕಾಯ್ತು. ಅದು ಯಾವ ಮಾಹಿತಿನೂ ಯಾರಿಗೂ ಹೇಳಿಲ್ಲ. ಆಗ ಕಚೇರಿ ಪೂಜೆ ಮಾಡಿದ್ರು. ಕಚೇರಿ ಪೂಜೆ ಮಾಡುವಾಗ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರಂತ 30 ಜನನಾರ ಮುಖಂಡರನ್ನು ಕರೆಸಿ ಪೂಜೆ ಮಾಡ್ಬೋದಾಯ್ತು ಅಭಿವೃದ್ಧಿ ನಿಗಮ. ಆ ಕೆಲಸನೂ ಮಾಡಲಿಲ್ಲ. ಆಗ ಅವರು ವಾಹನ ಕೊಟ್ಟವ್ರೆ, ವಾಹನಕ್ಕೆ ಯಾರ ಗಾಣಿಗ ಜನಾಂಗದ ಬಡವ್ರನ್ನ ಡ್ರೈವರಾಗಿ ಮಡಿಕೋಬೇಕಾಯ್ತು, ಮಡಿಕೊಂಡಿಲ್ಲ. ಅವರ ಮಗನ್ನೇ ಮಡಿಕೊಂಡವ್ರೆ, ಹರೀಶ್ ಅಂತ, ಇಲ್ಲಿ ಸಾಕ್ಷಿ ಐತೆ. ಅನಂತಣ್ಣರ ಮಗನ್ನಯ್ಯ. ಯಾಕೆ ಸ್ವಾಮಿ, ಏನಿದು ವಿಚಾರ ಅರ್ಥ ಆಗ್ತಾ ಇಲ್ಲ ಅನಂತಣ್ಣರವರೇ? ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ, ಬಹಳ ಸಂತೋಷದ ವಿಚಾರ. ಆದರೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯ ಅಭಿವೃದ್ಧಿ ನಿಗಮಕ್ಕೆ 2 ಕೋಟಿ ಅನುದಾನ ಬಂದಿದೆ. ಜನಗಳಿಗೆ ಏನಾರ ಮಾಹಿತಿ ಕೊಟ್ಟಿದ್ದೀರಾ? ಸಭೆಗಳು ಕರೆದಿದ್ದೀರಾ? ಸಮಾಜದ 2 ಕೋಟಿ ಅನುದಾನ ಕೊಟ್ಟವ್ರು ಇಂತಿಂತಕ್ಕೆ ಅಂತ ಸಾಲಲ್ಲ, ಇನ್ನು ಅತಿ ಹೆಚ್ಚು ಕೇಳಬೇಕು ಅಂತ. ಆಗ ಪೂಜೆ ಮಾಡಿದ್ರಲ್ಲ, ಆಫೀಸು ನೀವೇ ಮಾಡ್ಕೊಂಡ್ರಲ್ಲ. ನಮ್ಮ ಸಮಾಜದ ಸ್ವಾಮಿಗಳಿರಬಹುದು, ಗಾಣಿಗ ಸಮಾಜದಲ್ಲಿ ಹೋರಾಟ ಮಾಡದಂತಹ ಹಲವಾರು ಮಹನೀಯರಿರಬಹುದು, ಹಾಗೂ ಅಧ್ಯಕ್ಷರುಗಳು ಒಬ್ಬೊಬ್ರು ಒಂದು 30 ಜನ ಕರೆದು ನೀವು ಪೂಜೆನ ಮಾಡಲಿಲ್ಲ. ಯಾಕೆ? ಆಗ ನೀವು ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ. ಡ್ರೈವರ್ ಯಾರು ಬಡತನದಿರುವ ಗಾಣಿಗನ ಮಗನಿಗೆ ನೀವು ಒಂದು ಕೆಲಸ ಕೊಡ್ಬೋದಾಯ್ತು, ಡ್ರೈವರ್ ವೃತ್ತಿಯ ನಿಮ್ಮ ನಿಗಮಕ್ಕೆ. ಅದು ಸರ್ಕಾರದ ಕಾರು, ನಿಮ್ಮ ಮಗನ್ನೇ ಡ್ರೈವರ್ ಮಾಡ್ಕೊಂಡಿದ್ರಲ್ಲ, ಇದೇನು ತಪ್ಪಲ್ವಾ ಇದೆಲ್ಲ? ನೀವು ಸಜ್ಜನೀಯ ರಾಜಕಾರಣಿಗಳು, ಬಹಳ ನಿಮಗೆ ಅನುಭವ ಇದೆ ಅಂತ ಸಿದ್ದರಾಮಯ್ಯರವರು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಗೆ ನಿಮ್ಮನ್ನು ಅಧ್ಯಕ್ಷರು ಮಾಡಿದ್ರು. ನೀವು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯ 1 ರೂಪಾಯಿ ಅನುದಾನ ಈ ರೀತಿ ಆಗ್ತಿದೆ ಸರ್ಕಾರ,
ಅಂತ ಸಮಾಜಕ್ಕೆ ತಿಳಿಸಬೇಕಾದ ಕರ್ತವ್ಯ ನಿಮ್ದು. ಯಾವ ರೀತಿ ತೆಗೆದುಕೊಳ್ಳಬೇಕು? ಈ 2 ಕೋಟಿ, ಈಗ ಸದ್ಯದಲ್ಲಿ 2 ಕೋಟಿ ಅನುದಾನ ಇದೆ, ಯಾವ ಬಡವ್ರಿಗೆ ಸಿಗಬೇಕು ಆ ನಿಟ್ಟಿನಲ್ಲಿ ನೀವು ಹೆಜ್ಜೆ ಹಾಕ್ಬೇಕಾಯ್ತು. ಆ ಕೆಲಸನೂ ಮಾಡಲಿಲ್ಲ. ನಾವೇನು ಅನ್ಕೊಂಡಿದ್ದ ಬರೀ ಕಚೇರಿ ವೆಚ್ಚಗಳಿರ್ಬೋದು, ಅದು ಮಾಡ್ತಾವ್ರೆ. ಗಾಣಿಗೆ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ₹1 ಅನುದಾನ ಇನ್ನೂ ಕೊಟ್ಟಿಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ದೋ. ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 2 ಕೋಟಿ ಸರ್ಕಾರ ನೀಡಿದೆ. ಅದು ಸಾಲಲ್ಲ, ಒಂದು ಮೂಲೆಗೂ ಸಾಲಲ್ಲ. ಆದರೆ ಅದು 2 ಕೋಟಿ ಬಡತನದಿರುವ ಗಾಣಿಗರಿಗೆ ಸಿಗ್ಬೇಕಲ್ವಾ? ಏಕೆ ಇದು ನೇರವಾಗಿ ನಾವು ಮಾತಾಡ್ತಿದ್ದೇವೆ ಅಂದ್ರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವರ್ಷಗಳಿಂದ ಗಾಣಿಗೆ ಅಭಿವೃದ್ಧಿ ನಿಗಮ ಬೇಕು, ಬಡವರು ಅಭಿವೃದ್ಧಿ ಹೊಂದಬೇಕು, ಬಡವರಿಗೆ ₹1 ಸರ್ಕಾರದಿಂದ ಸಾಲ ಸೌಲಭ್ಯ ಸಿಗಬೇಕು, ನಮ್ದೇ ಆದ ಮನೆ ಬೇಕು, ಗಾಣಿಗೆ ಅಭಿವೃದ್ಧಿ ನಿಗಮ ಅಂತ ಶಾಶ್ವತ ಹೋರಾಟ ಮಾಡಿದ್ದೀವಲ್ಲ, ಅದಕ್ಕಾಗಿ ನಾವು ಹೇಳ್ತಿರುವುದು. ಇದು ಏನ್ ಎಣ್ಣೆ ಮನೆಯದಲ್ಲ. ಇದು ನಾವು ಗಾಣಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಇಡೀ ಸಮಸ್ತ ಕರ್ನಾಟಕದಲ್ಲಿರುವ ಬಡತನದಲ್ಲಿರುವ ಗಾಣಿಗರ ಸ್ವತ್ತು. ಅಲ್ಲಿ ಏನೇ ಆಗುವಗಳಿದ್ರು ದಯಮಾಡಿ ಅಧ್ಯಕ್ಷರಾದವರು ಇಡೀ ಗಾಣಿಗ ಸಮುದಾಯಕ್ಕೆ ತಿಳಿಸುವ ವಿಚಾರಗಳನ್ನು ಮಾಡಬೇಕು. ನಿಮ್ಮ ಮಗನ್ನ ಕರ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಓಡಾಡ್ರಿ, ಯಾವ್ದ್ರಿ ಇದು ನ್ಯಾಯ? ನಿಮ್ಮ ಮಗನ್ನ ಕರ್ಕೊಂಡು ಓಡಾಡಿದ್ರೆ ಯಾವ್ದಿದು ನ್ಯಾಯ? ಡ್ರೈವರ್ ಆಗಿ ಗೌರ್ಮೆಂಟ್ ಗಾಡಿಗೆ ನೀವು ಅಧ್ಯಕ್ಷರಾಗಿದ್ದೀರಿ, ನಿಮ್ಗೆ ಅಲ್ಲಿ ಏನ್ ಸಿಗ್ಬೇಕು? ಸರ್ಕಾರದಿಂದ ಸವಲತ್ತುಗಳು ಇರ್ಬೋದು, ಸಂಬಳಗಳು ಇರ್ಬೋದು, ನಿಮ್ಗೆ ಸಿಗ್ತವೆ. ನಿಮ್ಮ ಮಗನಿಗೂ ಸಿಗ್ಬೇಕಾ ಸಂಬಳ? ಹೇಳಿ ಅನಂತಣ್ಣರವರೇ, ನೇರವಾಗಿ ಹೇಳ್ತೀವಿ. ಆಗ ಹಲವಾರು ಜನಗಳು ಕೇಳ್ಬಿಟ್ಟು ಆನಂದ್ ಮಂಡ್ಯರವರು ಏನು ಈ ರೀತಿ ಗರ್ಜಿಸ್ಬಿಡ್ತಾರೆ, ಏನು ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರುಗಳಿಗೆ ಈ ತರ ಮಾತಾಡ್ತಾವ್ರೆ ಅಂತ ಹೇಳ್ತೀರಿ. ಈಗ ಕೇಳ್ರಿ ನೀವೆಲ್ಲರೂ. ಆನಂತಣ್ಣರವರು ಸ್ವಂತ ಮಗ ಕಾಪಿ ಐತೆ, ಒಂದು ಆಕ್ಸಿಡೆಂಟ್ ಆಗಿತ್ತಂತೆ ತುಮಕೂರ್ಗೆ ಹೋಗುವಾಗ. ಸ್ವಂತ ಮಗ ಹರೀಶ ಅಂತ ಡ್ರೈವರ್, ಗಾಣಿಗ, ಮಗ ಓಡಿಸ್ತಿದ್ದಂತೆ ಗೌರ್ಮೆಂಟ್ ಗಾಡಿ. ಅಧ್ಯಕ್ಷ ನಿಗಮದ ಅಧ್ಯಕ್ಷರು ಅನಂತಣ್ಣ, ಅವ್ರಿಗೂ ಸಂಬಳ. ಪಕ್ಕದಲ್ಲಿರೋ ಡ್ರೈವರು ಹರೀಶಣ್ಣ ಮಗ, ಅವನಿಗೂ ಸಂಬಳ. ನಾವು ಇಷ್ಟು ವರ್ಷಗಳು ಕಷ್ಟಪಟ್ಟು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಆಗ್ಬೇಕಂತ ನಮ್ಮ ಸ್ವಂತ ದುಡ್ಡುಗಳಿರ್ಬೋದು, ಹಲವಾರು ಮಹನೀಯರ ದುಡ್ಡುಗಳಿರಬಹುದು, ಹಲವಾರು ವರ್ಷಗಳಿಂದ ಪಾದಯಾತ್ರೆಗಳಿರ್ಬೋದು, ಹೋರಾಟಗಳಿರ್ಬೋದು. ಏನಕ್ಕೋಸ್ಕರ ಮಾಡಿರೋದು? ಬಡವರಿಗೆ ಸಿಗ್ಲಿ ಸವಲತ್ತುಗಳು ಅಂತ. ನೀವು ಒಬ್ಬ ಬಡತನದಿರುವ ಗಾಣಿಗನ ಕುಟುಂಬಕ್ಕೆ ಒಬ್ಬ ಡ್ರೈವರ್ನಾಗ ಮಡಿಕೊಂಡ್ರೆ ಅವನ ಕುಟುಂಬನೂ ನಡೆಯೋದಲ್ವಾ? ನಿಮ್ಮ ಕುಟುಂಬನೇ ಬೇಕಾ ಇದಕ್ಕೆ? ಹಾಗೆ 2 ಕೋಟಿ ಅನುದಾನ ಯಾವ ರೀತಿ ಸರ್ಕಾರ ಕೊಟ್ಟಿದೆ ಅಂತ ನೀವೇನಾರು ಕಚೇರಿಯಲ್ಲಿ ನೀವೇನು ಬೋಲ್ಡ್ ಹಾಕಿದ್ದೀರಾ? ಇಂತಿಂತ ಲೋನ್ಗಳು ತಗೋಬೋದಂತ? ಇಲ್ಲ ಯಾವ್ದಾದ್ರು ವಾಟ್ಸಪ್ ಗ್ರೂಪಲ್ಲಿ ಇಷ್ಟು ಕೋಟಿ ದುಡ್ಡು ಕೊಟ್ಟಿದ್ದಾರೆ, 2 ಕೋಟಿಯ ನಿಜವಾದ ಬಡವರು ಉಪಯೋಗ ಮಾಡ್ಕೊಳ್ಳಿ ಅಂತ ನೀವೇನಾರು ಸಂದೇಶ ಕಳಿಸಿದ್ದೀರಾ? ಯಾರು ಇವೆಲ್ಲ ಕೇಳಕ್ಕೆ ಅನ್ಕೋಬೇಡ್ರಿ ಅನಂತಣ್ಣರವರೇ, ನೀವು ನಿಷ್ಠಾವಂತ್ರೆ ಅಂತ ಅನ್ಕೊಂಡಿದ್ದು. ಆದ್ರೆ ತನ್ನ ಮಗನೇ ಸ್ವಂತ ಡ್ರೈವರ್ ಮಾಡ್ಕೊಂಡಿದ್ದೀರಲ್ಲ ಗೌರ್ಮೆಂಟ್ ಗಾಡಿಗೆ, ಇದು ಬಹಳ ತಪ್ಪು, ಬಹಳ ಅನ್ಯಾಯ. ಹಾಗೆ 2 ಕೋಟಿ ಅನುದಾನವನ್ನು ಸಮಾಜದ ಜನಗಳಿಗೆ ತಿಳಿಸಿದ್ದೆ ಇದೆಯಲ್ಲ, ಅದು ಬಹಳ ದುರಂತ. ರಾಜ್ಯ ಸುತ್ತಿದ್ದೀರಾ ಸ್ವಾಮಿ ನೀವು, ಚಾಮರಾಜನಗರದಿಂದ ಬೀದರ್ ತನಕ ರಾಜ್ಯ ಸುತ್ತಿದ್ದೀರಾ ಸ್ವಾಮಿ. ಸರ್ಕಾರ ಏನಕ್ಕೆ ಕಾರ್ ಕೊಟ್ಟಿರೋದು? ನಿಗಮದ ಅಧ್ಯಕ್ಷರು ಮಾಡಿ ಸಂಬಳ ಕೊಟ್ಟಿರುವುದು, ಡ್ರೈವರ್ ನೇಮಿಸಿರುವುದು. ಗಾಣಿಗ ಸಮಾಜದ ಪರಿಸ್ಥಿತಿಗಳನ್ನು ನೀವು ಮನಗೊಂಡು ಇಡೀ ರಾಜ್ಯ ವ್ಯಾಪ್ತಿ ಸಂಚರಿಸಿ ಗಾಣಿಗ ಸಮಾಜಕ್ಕೆ ಯಾವ ರೀತಿ ಅನ್ಯಾಯವಾಗಿದೆ, ಯಾವ ಜಿಲ್ಲೆಯಲ್ಲಿ ಬಡವರಿದ್ದಾರೆ ಅಂತ ನೀವು ಎಲ್ಲಾ ಡಾಟಾವನ್ನು ಕಲೆಕ್ಟ್ ಮಾಡಿ ಸರ್ಕಾರದ ಮುಂದೆ ಇಟ್ಟು ಗಾಣಿಗ ಸಮಾಜಕ್ಕೆ 500 ಕೋಟಿ ಬೇಕು ಸ್ವಾಮಿ, ನಮ್ಗೆ 2 ಕೋಟಿ ಸಾಲಲ್ಲ ಸ್ವಾಮಿ, ಯಾವ ಮೂಲೆಗೂ ಸ್ವಾಮಿ ಅಂತ ನೀವು ಹೇಳ್ಬೋದಲ್ಲ. ಅಂತ ನಿರ್ಧಾರ ಯಾಕೆ ಮಾಡ್ತಾ ಇಲ್ಲ? ಗಾಣಿಗ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳನ್ನು ಕರೆದು ಸಭೆ ಮಾಡಿ ಒಂದು ನಿರ್ಧಾರವನ್ನು ಯಾಕೆ ನೀವು ಕೈಗೊಳ್ತಾ ಇಲ್ಲ? ನೀವು ಪಕ್ಷದಲ್ಲಿದ್ರಿ, ಕಾಂಗ್ರೆಸ್ ಪಕ್ಷದಲ್ಲಿದ್ರಿ, ಅದಕ್ಕೋಸ್ಕರ ನಿಮ್ಗೆ ಕೊಟ್ಟಿದೆ ಅಂದ್ಬಿಟ್ಟು ನೀವು ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಅನ್ಯಾಯ ಮಾಡಬೇಡ್ರಿ ಅನಂತಣ್ಣರವರೇ. ನೀವು ಚಿಂತಕರಿದ್ದೀರಿ, ಚಿಂತನೆ ಮಾಡಿ. ಸಮಾಜವನ್ನು ಅರಿತವರನ್ನು ನೀವು ಒಳಗೊಂಡು ಸಮಾಜ ಸಂಘಟನೆ ಮಾಡಿ, ಬಡತನದಲ್ಲಿರುವ ಗಾಣಿಗರನ್ನು ಮೇಲೆತ್ತುವ ಕೆಲಸ ಮಾಡಿ. ಸರ್ಕಾರದಿಂದ ₹1 ಬಂದಿರುವ ಅನುದಾನವನ್ನು ಬಡತನದಲ್ಲಿ ನೊಂದಿರುವಂತಹ ಗಾಣಿಗರಿಗೆ ಮುಟ್ಟುವ ಕೆಲಸ ಮಾಡಿ. ಅದನ್ನು ಬಿಟ್ಟು ಪೂಜೆ ನೋಡಿದೆ, ಒಂದು ವಿಡಿಯೋಗಳು ನೋಡಿದೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ, ಅಲ್ಲಿ ಗಾಡಿ ನಿಲ್ಸಕ್ಕಾಗಲ್ಲ, ಅದಕ್ಕೆ ಯಾರಿಗೂ ಪೂಜೆಗೆ ನಾನು ಕರೆದಿಲ್ಲ, ಅದಕ್ಕೋಸ್ಕರ ನಾವು ಪೂಜೆಗೆ ಕರೆದಿಲ್ಲ ಅಂತ ಹೇಳ್ತಿರಲ್ಲ ಸ್ವಾಮಿ. ಒಬ್ಬೊಬ್ಬ ಜಿಲ್ಲೆಯಲ್ಲಿ
ಒಬ್ಬೊಬ್ಬರ ಮುಖ್ಯಸ್ಥರು ಅಧ್ಯಕ್ಷರನ್ನು ಕರೆದಿದ್ರೆ ಬರೀ 30 ಜನ ಕಚೇರಿಯಲ್ಲಿ ಕೂರಿಸಿ ಪೂಜೆ ಮಾಡಿ ಸಮಾಜದ ಸ್ವಾಮಿಗಳನ್ನು ಕರೆಸಿ ಪೂಜೆ ಮಾಡಿದ್ರೆ ಎಲ್ಲಚಿತ ಸ್ವಾಮಿ ಮಾಡ್ಬೋದಾಯ್ತಲ್ಲ ಕೆಲಸನೂ. ಆ ಕೆಲಸ ಯಾಕೆ ಮಾಡಲಿಲ್ಲ ಸ್ವಾಮಿ? ಹಾಗೂ ಅವಾಗ ನಾನು ಹೇಳಿದೆ, ಒಂದು ಅಧ್ಯಕ್ಷರಾದಟ್ಕೆಯ ನೋಡ್ರಿ, ಅಧ್ಯಕ್ಷರಾದವರು ತಮ್ಮ ಹಿತವನ್ನು ಬಿಟ್ಟು, ತಮ್ಮ ಸೌಲಭ್ಯವನ್ನು ಬಿಟ್ಟು, ಸರ್ಕಾರದ ಚಿಂತೆ, ಸರ್ಕಾರದಲ್ಲಿ ಬರುವಂತಹ ಅನುದಾನವನ್ನು ಬಡತನದಲ್ಲಿರುವ ಗಾಣಿಗರಿಗೆ ಮುಟ್ಟಿಸುವ ಕೆಲಸ ಮಾಡಿದ್ರೆ ಭಗವಂತನು ಒಳ್ಳೇದು ಮಾಡ್ತಾನೆ, ಆ ಸ್ಥಾನಮಾನಕ್ಕೂ ಒಂದು ಒಳ್ಳೇದಾಗ್ತದೆ ಅಂತ ಏನು ಹಲವಾರು ಜನ ಆನಂದ್ ಮಂಡ್ಯ ಯಾರೋ ಅಧ್ಯಕ್ಷ ಆಗ್ಬಿಟ್ಟವ್ರೆ, ಏನೋ ನಮ್ಮ ಕಡೆ ಒಬ್ರು ಆಗವ್ರೆ, ಆ ಥರ ಇದು ಮಾಡಬಾರ್ಬಾರ್ದು, ಏನೋ ನೆಕ್ಸ್ಟ್ ಸಲ ಅಂತ ರೇ ನನಗೇನಾರ ಕೇಳ್ದ ಸ್ವಾಮಿ ಅಧ್ಯಕ್ಷರು ಕೊಡಿ ಅಂತ. ನಾನು ಹೇಳಿರುವುದು ಒಂದು, ಈಗ ಆಗಿರುವ ಅಧ್ಯಕ್ಷರು ಗೌರ್ಮೆಂಟ್ ಗಾಡಿಗೆ ಮಗನ್ನೇ ಡ್ರೈವರ್ ಹಾಕೊಂಡು ಯಾಕೆ ಸುತ್ತಾಡ್ತಾವ್ರೆ? ಅಪ್ಪನಿಗೂ ಸಂಬಳ, ಮಗನಿಗೂ ಸಂಬಳ. ಅದಕ್ಕ ನಾವು ಹೋರಾಟ ಮಾಡಿದ್ದು ಇಷ್ಟು ವರ್ಷ. ಗೌರ್ಮೆಂಟ್ ಗಾಡಿಗೆ ಸ್ವಂತ ಗಾಡಿಗಾರ ಹೋಗ್ಲಿ, ಇದೇನ್ರಿ ಇದು ನ್ಯಾಯ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಗೌರ್ಮೆಂಟ್ ಗಾಡಿ ಓಡಿಸುವಾಗ ಒಂದು ಆಕ್ಸಿಡೆಂಟ್ ಆಗಿದ್ದಾಗ ಇವ್ರ ಕಾರು ಹರೀಶ್ ಅಪ್ಪ ಅನಂತವ್ರ ಅಂತ ಡ್ರೈವರ್ ಗಾಣಿಗ ಅಂತ ಐತೆ. ಇದು ಯಾವ ನ್ಯಾಯ ಸ್ವಾಮಿ? ಹೇಳ್ರಿ ಸ್ವಾಮಿ. ಆಗ ನಮ್ಮ ಸಮಾಜದವರಷ್ಟೇ ನಿಷ್ಠೆಯಲ್ಲಿ ಸಮಾಜಕ್ಕೆ ದುಡಿಯುವಂತಹ ವ್ಯಕ್ತಿಗಳನ್ನು ಕಡೆಗಾಣಿಸ್ತಾರೆ. ಅವ್ರಿಗೊಂದು ಸ್ಥಾನಮಾನ ಸಿಕ್ಕಿರ್ಲಿ, ಒಂದು ಒಳ್ಳೆ ಉನ್ನತ ಮಟ್ಟದ ಸ್ಥಾನಮಾನ ಇದ್ರೆ ಸಾಕು, ಅವ್ರನ್ನ ಕರೆಯುವುದಂತೆ, ಸನ್ಮಾನ ಮಾಡುವುದಂತೆ, ಗೌರವಿಸುವುದಂತೆ, ಇನ್ನು ಹೆಚ್ಚು ಅವರಿಗೆ ಆಹಾ ನಿಮ್ಮಿಂದ ಎಲ್ಲ ಅಂತೆ. ಅದು ಬಿಡಬೇಕು ಸ್ವಾಮಿ. ನಿರಂತರವಾಗಿ ಸಮಾಜದ ಚಿಂತನೆ ಮಾಡುವಂತಹ ಯುವಕರುಗಳಿರಬಹುದು, ತಾಯಂದಿರಿರಬಹುದು, ಸಮಾಜದ ನಾಯಕರುಗಳಿರಬಹುದು, ಅಂತರಿಗೆ ಗೌರವ ಕೊಟ್ಟಾಗ ಸಮಾಜನ ಅಭಿವೃದ್ಧಿವಂತದೆ, ಹಾಗೂ ಆ ಹೋರಾಟ ಮಾಡುವಂತಹ ವ್ಯಕ್ತಿಗಳಿಗೆ ಇನ್ನು ಅದ್ಭುತವಾದ ಶಕ್ತಿ ಬರ್ತದೆ ಅಂತ ಕೆಲಸ ಯಾರು ಮಾಡಲ್ಲ. ಈಗ ಅನಂತಣ್ಣವ್ರಿಗೂ ಒಂದು ಹೇಳೋದಷ್ಟೇ, ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಬೇಕಂತ ಹಲವಾರು ಮಹನೀಯರು ದುಡಿದಿದ್ದಾರೆ. ಆದ್ರೆ ನಿಮ್ಗೆ ಒಲಿದು ಬಂದಿದೆ ಆ ಅದೃಷ್ಟ. ಅದನ್ನು ಕರೆಕ್ಟಾಗಿ ಕಾರ್ಯರೂಪಕ್ಕೆ ತನ್ನಿ, ಕರೆಕ್ಟಾಗಿ ಬಡವರಿಗೆ ಮುಟ್ಟುವಂತ ಕೆಲಸವನ್ನು ಮಾಡಿ, ಅದನ್ನು ಬಿಟ್ಬಿಟ್ಟು ನಿಮ್ಗೂ ಸಂಬಳ ಬೇಕಂತೆ, ನಿಮ್ಮ ಮಗನಿಗೂ ಸಂಬಳ ಬೇಕಂತ, ಇದು ಯಾವುದು ಸ್ವಾಮಿ ನ್ಯಾಯ? ಯಾರು ಕೇಳ್ತಾ ಇಲ್ಲ. ನಮ್ಮ ಆಮೇಲೆ ಎಲ್ಲರೂ ಗೊತ್ತಿದ್ರು ಗೊತ್ತಿಲ್ದಂಗೆ ಕಣ್ಣು ಮುಚ್ಕೊಂಡು ಕೂತವ್ರೆ. ಆನಂದ್ ಮಂಡ್ಯ ಮಾತಾಡ್ಬಿಟ್ರೆ ಆನಂದ್ ಮಂಡ್ಯ ಮಾತಾಡ್ಬಿಡ್ತಾನೆ, ನಿಷ್ಠುರಗಳ ಸುರಿಮಳೆ, ನನಗೇನು ಡೋಂಟ್ ಕೇರ್. ಯಾರಿಗೂ ಎದುರುವ ಮಗನಲ್ಲ, ಯಾರಿಗೂ ಬಗ್ಗುವ ಮಗನಲ್ಲ. ಸತ್ಯಕ್ಕೆ ಬಗ್ಗುತ್ತೇನೆ, ಧರ್ಮಕ್ಕೆ ಬಗ್ಗುತ್ತೇನೆ. ಬಡವರು ಒಳ್ಳೆಯವರು ಯಾರಿದ್ದಾರೋ ಅವರ ಕಾಲಿಗೂ ಎರಗುತ್ತಾನೆ ಆನಂದ್ ಮಂಡ್ಯ. ನೀನು ಯಾರೋ ದೊಡ್ಡ ಶ್ರೀಮಂತರಿರಬಹುದು, ಮತ್ತೊಬ್ಬರು ಬೆದರಿಕೆ ಕರೆಗಳು, ಮತ್ತೊಂದಕ್ಕೆ ಎದುರುವ ಮಗ ಆನಂದ್ ಮಂಡ್ಯ ಅಲ್ಲ. ಯಾಕೆಂದ್ರೆ ಸಾಕ್ಷಿ ಸಮೇತ ಮಾತಾಡ್ತಿದ್ದೇನೆ, ಸಾಕ್ಷಿ ಸಮೇತ. ಆಗ ನಿಗಮಕ್ಕೂ ಹೋಗಿದ್ದೆ, ಅಲ್ಲೂ ಬೋಲ್ಡ್ ಇಲ್ಲ. 2 ಕೋಟಿ ಅನುದಾನ ಬಂದಿದೆ, ಇಂತಿಂತ ಎತ್ಕೊಂತ ಒಂದು ಬೋಲ್ಡ್ ಹಾಕಿಲ್ಲ. ಆಮೇಲೆ ನಮ್ಮ ನಿಗಮ ಮಂಡಳಿಯ ಈ ಮುಂಭಾಗ ಒಂದು ಯಾವ್ದಾದ್ರು ಒಂದು ಬೋಲ್ಡ್ ಹಾಕ್ಬೇಕು, ಗಾಣಿಗರ ಅಭಿವೃದ್ಧಿ ನಿಗಮ ಮಂಡಳಿಗೆ ರೂಟ್ ಇಷ್ಟನೇ ಮಾಡಿಲ್ಲ ಅಂತ, ಅದನ್ನು ಮಾಡುವ ಕೆಲಸ ಮಾಡಿಲ್ಲ. ಯಾಕೆ ಸ್ವಾಮಿ? ಯಾಕೆ? ಬಡವರು ಎಷ್ಟು ಜನ ಇದ್ದಾರೆ ಗೊತ್ತಾ ಗಾಣಿಗರು? ಅವ್ರ ಮೇಲೆತ್ತುವ ಕೆಲಸ ಮಾಡಬೇಕು. ಅವ್ರು ನೊಂದಿರುವಂತಹ ಕಣ್ಣು ನೀರು ಬರುತ್ತಿರುವಂತಹ ಒರೆಸುವ ಕೆಲಸ ಮಾಡಬೇಕು. ಅಧ್ಯಕ್ಷರಾದವರು, ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದವರು ಯಾವ್ಯಾವ ರಾಜ್ಯ ಪ್ರವಾಸ ಮಾಡಿದ್ದೀರಿ? ಎಲ್ಲಿ ಹೋಗಿದ್ದೀರಿ? ಚಾಮರಾಜನಗರ ಹೋಗಿದ್ದೀರಾ? ಚಾಮರಾಜನಗರದಲ್ಲಿ ಗಾಣಿಗರು ಬಡವರು ಎಷ್ಟವ್ರೆ ಅಂತ ನೀವೇನೋ ವರದಿ ತಂದಿದ್ದೀರಾ? ಗುಡ್ಲುಪೇಟೆಗೆ ಹೋಗಿದ್ದೀರಾ? ಮಂಡ್ಯಕ್ಕೆ ಹೋಗಿದ್ದೀರಾ? ನಿಮ್ಮ ಮೈಸೂರಲ್ಲೇ ಮಾಡಿದ್ದೀರಾ? ಉತ್ತರ ಕನ್ನಡಕ್ಕೆ ಹೋಗಿ ಮಾಡಿದ್ದೀರಾ? ನಮ್ಮ ಬಾಗಲಕೋಟೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅದು ಜಿಲ್ಲೆ ಅಲ್ಲದೆ ಒಂದು 10 ಜಿಲ್ಲೆನಾರ ಕವರ್ ಮಾಡಿದ್ದೀರಾ? ವರದಿಯನ್ನು ನೀವು ತಂದಿದ್ದೀರಾ? ಆ ವರದಿಯನ್ನು ಸರ್ಕಾರದ ಮುಂದಿಟ್ಟು, ಸ್ವಾಮಿ 2 ಕೋಟಿ ಅದು 2 ರೂಪಾಯಿ ಇದ್ದಂಗೆ ನಮ್ಮ ಸಮಾಜಕ್ಕೆ ನಮಗೆ 500 ಕೋಟಿ ಬೇಕು ಅಂತ ನಾವು ಒಂದು ಏನಾರು ಬೇಡಿಕೆ ಇಟ್ಟಿದ್ದೀರಾ? ಆಗ ಗಾಣಿಗ ಸಮಾಜದ ಎಲ್ಲ ಸಂಘಟನೆಗಾರರನ್ನು ಒಗ್ಗೂಡಿಸಿಕೊಂಡು ಮುಖ್ಯಮಂತ್ರಿ ಬಳಿ ಹೋಗಿ, ಇಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಬಂದವ್ರೆ, ಅಧ್ಯಕ್ಷರುಗಳು ಬಂದವ್ರೆ, ಅನುದಾನ ಬೇಕೇ ಬೇಕಂತೆ, ನಾನು ಈ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅನುದಾನ ಇಲ್ಲದೇನೆ ಅಂತ ನೀವೇನಾದ್ರು ಒತ್ತಡ ತಂದಿದ್ದೀರಾ? ಅಂತ ಕೆಲಸನೂ ಮಾಡ್ತಾ ಇಲ್ಲ. ಏಕೆಂದ್ರೆ ನಿಮ್ಗೆ ಸಂಬಳ ಕೊಟ್ರೆ ಸಾಕು, ನಿಮ್ಮ ಮಗನ್ ಸಂಬಳ ಕೊಟ್ರೆ ಸಾಕು, ಗಾಣಿಗ ಸಮಾಜದ ಜನಗಳು ಏನಾದ್ರೂ ಮಾಡ್ಕೊಳ್ಳಿ ಅಂತ ಏನಾರ ನಿಮ್ಮ ಮನಸ್ಸಲ್ಲಿ ಏನಾರ ಹಾಕೊಂಡ್ಬಿಟ್ಟಿದ್ದೀರಾ? ಕಿವಿಗೆ ಹಾಕಬಿಟ್ಟಿದ್ದೀರಾ? ಈಗ ನೋಡಿರ್ಬೋದು, ಯಾರು ಏನಾರ ಅನ್ಕೊಳ್ಳಿ,
ಇಡೀ ಏನೇ ಅನ್ಯಾಯವಾದಾಗ ಧ್ವನಿ ಎತ್ತಕ್ಕೆ ನಾವು ಬರ್ತೀವಿ. ಮಿಕ್ತರೇನು ಅಂದ್ರೆ ಬಿಡ ಆನಂದ್ ಮಂಡಿ ಏನೋ ಮಾತಾಡ್ತಾರಂತ ಅನ್ಕೋಬೇಡ್ರಿ, ಇದು ಸತ್ಯ. ಎಲ್ಲರೂ ಧ್ವನಿ ಎತ್ತಬೇಕು. ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಪ್ರತಿಯೊಬ್ಬ ಬಡವರಿಗೆ ಸಿಗ್ಬೇಕಂತ ಹೋರಾಟ ಮಾಡಿರ್ಬೋದು, ನೋಡಿರ್ಬೋದು ನೀವು. ಹಲವಾರು ಹೋರಾಟಗಳು, ಫ್ರೀಡಂ ಪಾರ್ಕ್ಗಳು ಇರಬಹುದು, ಪಾದಯಾತ್ರೆಗಳಿರಬಹುದು, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಗಳಿರಬಹುದು, ಆಮೇಲೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು, ಸಿದ್ದರಾಮಯ್ಯರಿದ್ದಾಗ ಸಿದ್ದರಾಮಯ್ಯರಿಗಿರಬಹುದು, ಬೊಮ್ಮಾಯಿಯರಿರಬಹುದು, ಈಗ ಡಿ ಕೆ ಶಿವಕುಮಾರರಿಗಿರಬಹುದು, ಹಲವಾರು ಧಿಕ್ಕಾರಗಳು ಕೂಗಿದ್ದೇವೆ. ಯಾರಿಗೋಸ್ಕರ? ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿ ಹೊಂದಬೇಕು, ಅಭಿವೃದ್ಧಿ ನಿಗಮ ಸಿಗ್ಬೇಕಂತ ಸಿಕ್ತು. ಈಗ ಅನುದಾನ 2 ಕೋಟಿ ಹಾಕವ್ರೆ. ಅದ್ರಲ್ಲಿ ಒಂದು 10 ಜನ ಬಡವರಿಗೆ ಪಟ್ನೆ ಸಾಲ ಸೌಲಭ್ಯ ಕೊಟ್ಟು ಇಂಥ ಬಡವರಿಗಿಂದ ಗಾಣಿಗ ಅಭಿವೃದ್ಧಿ ನಿಗಮದಿಂದ ಅಭಿವೃದ್ಧಿ ಹೊಂದ್ರಂತ ಒಂದು ಕೆಲಸನಾರ ಮಾಡ್ಬೇಕಲ್ಲ ಅನಂತಣ್ಣರವರೇ. ಆದ್ದರಿಂದ ಬಂಧುಗಳೇ, ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಗಾಣಿಗರ ಬಗೆ ಅನ್ಯಾಯವಾದಾಗ ಯಾರಾದ್ರೂ ಅನ್ಯಾಯ ಮಾಡಿದ್ರು, ಯಾರು ರಾಜಕಾರಣಿಗಳಿರ್ಬೋದು, ನಮ್ಮವರು, ಇಲ್ಲ ಸ್ವಾಮೀಜಿಗಳೇ ಇರಬಹುದು, ಇಲ್ಲ ನಿಗಮ ಮಂಡಳಿ ಅಧ್ಯಕ್ಷರುಗಳಿರಬಹುದು, ಇಲ್ಲ ನಾನೇ ಇರಬಹುದು, ಇಲ್ಲ ಯಾರೇ ಇರಬಹುದು, ಕೇಳುವ ಧೈರ್ಯ ನಿಮ್ಮಲ್ಲಿರಲಿ. ಮಾತನಾಡಬೇಕು. ಮಾತು ಬಂದರು ಮಾತು ನಿಲ್ಲಿಸಿದರೆ ನಾವು ಪ್ರಶ್ನೆ ಮಾಡಲ್ಲ, ಅವ್ರ ಉತ್ತರ ಹೇಳಲ್ಲ. ಮೂಕರಾಗಿ ಕೂತಿದ್ದಾರೆ ಗಾಣಿಗರು. ಅವರಿಗೆ ಅಭಿವೃದ್ಧಿ ಮಾಡಿದ್ರು ಸುಮ್ಮನೆ ಇರ್ತಾರೆ, ಅಭಿವೃದ್ಧಿ ಮಾಡಿದ್ರು ಸುಮ್ಮನೆ ಇರ್ತಾರೆ, ಮೋಸ ಮಾಡಿದ್ರು ಸುಮ್ಮನೆ ಇರ್ತಾರೆ, ಒಳ್ಳೇದ್ ಮಾಡಿದ್ರು ಸುಮ್ಮನೆ ಇರ್ತಾರೆ. ಮೂಕ ಗಾಣಿಗರು ಅಂತ ಅನ್ಕೋಬಾರ್ದು. ನಾವು ಮೂಕ ಗಾಣಿಗರಲ್ಲ ಸ್ವಾಮಿ, ಸ್ವಾಭಿಮಾನ ಗಾಣಿಗರು. ಬಡವರಿಗೆ ಅನ್ಯಾಯವಾದರೆ ಸಿಡಿದೇಳುವಂತ ಗಾಣಿಗರು. ನಿಗಮ ಮಂಡಳಿ ಅಧ್ಯಕ್ಷರೇ, ಅದು ಗಾಣಿಗರ ನಿಗಮ. ಬಡತನದಲ್ಲಿರುವ ಪ್ರತಿಯೊಬ್ಬ ಗಾಣಿಗರ ಬೆವರಿನ ಹನಿ ಅದು ನಿಗಮ. ಆ ನಿಗಮ ಬೆವರ ಹನಿ, ಆ ರಕ್ತ ಆಯ್ತಲ್ಲ, ಕಷ್ಟಪಟ್ಟು ಎಲ್ಲ ಹೋರಾಟ ಮಾಡಿರುವಂತ ನಿಗಮ ಅದು. ಅಲ್ಲಿ ಅನ್ಯಾಯ ಆಗಕ್ಕೆ ಯಾರು ಬಿಡಲ್ಲ. ಬಡವರಿಗೆ, ನಿಜವಾದ ಬಡವರಿಗೆ ತಲುಪಬೇಕು ಅಲ್ಲಿ ಸಾಲ ಸೌಲಭ್ಯ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಆದ್ದರಿಂದ ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೇನೆ, ದಯಮಾಡಿ ಈ ನಿಗಮ ಮಂಡಳಿಗಳಲ್ಲಿ ಸಾಲ ಸೌಲಭ್ಯ ಏನ್ ಸಿಗ್ತದೆ ಅಂತ ಮೊದಲು ನೀವು ತಿಳ್ಕೊಳ್ರಿ. ನಾನು ಆಗಲೇ ಮೊದಲೇ ಹೇಳಿದ್ದೇನೆ ಅಂತ ಸಾಲ ಸೌಲಭ್ಯಗಳು ಈಗ ಸಿಗ್ತಾವೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಅಧ್ಯಕ್ಷರುಗಳು ಇನ್ನೇನಾರ ಕರೆದಿ ರೀತಿ ಸಾಲ ಸೌಲಭ್ಯಕ್ಕೆ ಏನಾರ ಮಾಡಲಿಲ್ಲ ಅಂದ್ರೆ ಬೇರೆ ತರ ನಾವು ಹೋರಾಟ ಮಾಡೋಕೆ ಸಿದ್ಧ ಇದ್ದೇವೆ. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತೀವಿ. ಹಾಗೂ ಒಳ್ಳೆ ಬಡತನದಲ್ಲಿರುವ ಡ್ರೈವರ್ನ ತೆಗೆದುಕೊಂಡು ಆ ಬಡವ ಡ್ರೈವರಿಗೆ ಒಂದು ಕೆಲಸ ಸಿಗಬೇಕು, ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು. ತನ್ನ ಮಗನನ್ನು ಆ ಡ್ರೈವಿಂಗ್ ವೃತ್ತಿಯಿಂದ ತೆಗೆದಾಕ್ಬೇಕು ಅನಂತಣ್ಣರವರೇ, ಮತ್ತೊಮ್ಮೆ ಮಗ್ದಮ್ ಹೇಳ್ತಿದ್ದೇವೆ, ದಯಮಾಡಿ ಇಂಥ ಕೆಲಸ ಮಾಡಬೇಡ್ರಿ. ಯಾಕೆಂದ್ರೆ ನೀವು ಅಧ್ಯಕ್ಷರಾಗಿ ಮಗನೂ ಡ್ರೈವರ್ ಮಾಡ್ಕೊಂಡು ಮಗನಿಗೂ ಸಂಬಳ, ನಿಮ್ಗೂ ಸಂಬಳ ಅನ್ನೋದಕ್ಕೆ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು. ನೀವೇನಾದ್ರು ಹೋರಾಟ ಮಾಡಿದ್ದೀರಾ? ಗಾಣಿಗ ಅಭಿವೃದ್ಧಿ ನಿಗಮ ಬೇಕನ್ಬಿಟ್ಟು ನೀವು ಮನೆ ಬಿಟ್ಟು ನೀವೇನಾದ್ರು ಹೋರಾಟ ಮಾಡಿ ನಿಮ್ಮ ಮನೆಗಳ ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಮಾಡಿದ್ರೆ ನೀವು ಒಂದು ದಿವಸನಾದ್ರೂ ಅವಾಗ ಒಪ್ಕೊಳ್ತಿದ್ದೆ ನಾನು ನಿಮ್ನ. ಮಗನೂ ಸಂಬಳ ತಗೊಂಡು ನೀವು ಸಂಬಳ, ಯಾರ್ದು ಇದು ದುಡ್ಡು? ಯಾತಕ್ಕೋಸ್ಕರ? ನಿಗಮ ಅಧ್ಯಕ್ಷರಾಗಿದ್ದೀರಿ, ನೀವೊಬ್ರು ಕೂತ್ಕೋಬೇಕು. ಮಗನ ಕೈಲಿ ಗಾಡಿ ಓಡಿಸ್ಕೊಂಡು ನೀವು ಕೂತ್ಕೊಂಡು ಮಗನಿಗೂ ಸಂಬಳ, ನಿಮ್ಗೂ ಸಂಬಳ, ಯಾವ್ದ್ರಿ ಅದು ನ್ಯಾಯ? ಯಾರಿಗೆ ಕೇಳೋದಿಲ್ಲ ಅನ್ಕೊಬಿಟ್ಟಿದ್ದೀರಾ? ನನಗೊತ್ತು, ಸಾಕ್ಷಿ ಸಮೇತ ಇದೆ, ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಗಾಡಿ ಓಡಿಸ್ತಿದ್ ನಿಮ್ಮ ಮಗ ಹರೀಶ್, ನಿಮ್ಮ ಮಗ ತಂದೆ ಅನಂತ, ಜಾತಿ ಗಾಣಿಗ ಡ್ರೈವರ್. ಯಾಕೆ ಸ್ವಾಮಿ ಇದು? ಇಂಥ ಕೆಲಸ ಬೇಕಾ ಸ್ವಾಮಿ? ನಿಗಮದ ಅಧ್ಯಕ್ಷರಿಗೆ ಯಾವ ರೀತಿ ಇರ್ಬೇಕಂದ್ರೆ, ಸ್ವಾಮಿ ಆನಂದ್ ಮಂಡ್ಯ ನನ್ನ ಬಗ್ಗೆ ನಾನು ಹೇಳ್ಕೊತೀನಿ. ನಾವೊಂದೀಗ ಪತ್ರಿಕೆ ರಂಗದಲ್ಲಿ ಅವನಿ, ಸಂಘ ಸಂಸ್ಥೆಗಳು ಮಾಡವನಿ, ಕನ್ನಡ ಪರ ಸಂಘಟನೆಗಳು ಮಾಡವನಿ, ಗಾಣಿಗ ಸಮಾಜದ ಸಂಘಟನೆಗಳು ಮಾಡವನಿ, ಹಲವಾರು ಹೋರಾಟಗಳು ಮಾಡವನಿ. ನಮ್ಮ ಕುಟುಂಬವನ್ನು ನಾನು ಎಲ್ಲೂ ತಂದಿಲ್ಲ, ನಾನೊಬ್ಬನೇ ಹೋಗಿದ್ದೇನೆ. ಹೋರಾಟಗಳಿರ್ಬೋದು, ಕಾರ್ಯಕ್ರಮಗಳಿಗಿರ್ಬೋದು. ಸ್ವಂತ ನಮ್ಮ ಅಣ್ಣ, ನಮ್ಮ ತಾಯಿ, ಹೆಂಡತಿ, ಮಕ್ಕಳನ್ನು ಕರ್ಕೊಂಡು ಹೋಗಿಲ್ಲ ನನ್ನ ಕಾರ್ಯಕ್ರಮಗಳಿಗುವೆ. ಬರೀ ನಾನೊಬ್ಬನೇ ಬಂದಿದ್ದೇನೆ. ಯಾಕೆ ಅಂದರೆ ಯಾವತ್ತು ಅಪಸ್ವರ ಬರಬಾರ್ದು. ನಾನು ಗಾಣಿಗನಾಗಿ ನಾನು ಒಬ್ಬನೇ ಹೋರಾಟ ಮಾಡಿದ್ದೇನೆ, ನಾನೇ ಮಾಡ್ಬೇಕು, ನನ್ನ ಕುಟುಂಬ ಬರಬಾರ್ದು, ಕುಟುಂಬವನ್ನು ನಾವು ಸೇರಿಸ್ಕೋಬಾರ್ದು. ಇದು ಸಮಾಜ, ಎಲ್ಲರಿಗೂ ಸಮಾನತೆ ಹಕ್ಕಿರಬೇಕು, ಎಲ್ಲರಿಗೂ ಒಂದು ಸಮಾನ ಹಕ್ಕು ಬರಬೇಕು, ಎಲ್ಲ ಸಮಾಜದ ಲೀಡರ್ಗಳಾಗ್ಬೇಕಂತ ನಾನು ಮಾಡಿರೋದು. ಸ್ವಾಮಿ ಎಲ್ಲಿ ಕರ್ಕ ಬಂದಾನೆ ಆನಂದ್ ಮಂಡ್ಯ ತೋರಿಸಿ ಯಾವತ್ತಾರ ಫ್ಯಾಮಿಲಿಗಳ? ಯಾಕೆ ಕರ್ಕೊಂಡು ಬಂದಿಲ್ಲ? ನಾಳೆ ಈ ರೀತಿ ಅಪಸ್ವರಗಳು ನನ್ನ ಮೇಲೂ ಬರ್ತವೆ ಅಂತ ನನಗೆ ಗೊತ್ತು. ಅದಕ್ಕಾಗಿ ನಾನು ಎಲ್ಲೂ ಕರ್ಕೊಂಡು ಬಂದಿಲ್ಲ. ನಾವೊಬ್ಬರೇ ಹೋರಾಟಗಳಿಗೆ ಬಂದಿದ್ದು, ಭಾಗಿಯಾದದ್ದು. ಆದ್ದರಿಂದ ಬಂಧುಗಳೇ, ನಾನು ಹೇಳೋದೇನೆಂದ್ರೆ, ನೀವೆಲ್ಲರೂ ನಿಗಮದ ಕಡೆ ಗಮನ ಕೊಡಿ.
ನಿಗಮದಲ್ಲಿ ಅನ್ಯಾಯವಾಗ್ತಿದ್ರೆ ಸಿಡಿದೇಳಿ, ಆಗ ಗಾಣಿಗರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಈಗೇನವರು ಈ ತಪ್ಪು ಮಾಡಿರೋದ ಸರಿಪಡಿಸ್ಕಂತ ನಾವು ಅನ್ಕೊಂಡಿದ್ದೇವೆ. ಸರಿ ಏನಾರ ಪಡಿಸ್ಕೊಳ್ಳಿಲ್ಲ ಅಂದರೆ ಅವರು ರಾಜೀನಾಮೆ ಕೊಡಬೇಕು. ಆ ರೀತಿ ಹೋರಾಟ ಮಾಡಬೇಕಾಗ್ತದೆ ಅಲ್ಲಿ ನಿಗಮ ಮಂಡಳಿಯ ಮುಂದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈ ಕೂಡಲೇ ನೀವು ನಿಮ್ಮ ಮಗನ ಡ್ರೈವರ್ ಕೆಲಸದಿಂದ ತೆಗೆದು ಬಡತನದಲ್ಲಿ ಜನಿಸಿರುವಂತಹ ಬಡ ಗಾಣಿಗನ ಯಾರು ನಮ್ಮ ಕಾರ್ ಓಡಿಸೋ ಡ್ರೈವರ್ ಇದ್ರೆ ಅವ್ರಿಗೆ ಡ್ರೈವರ್ ಸ್ಥಾನ ತುಂಬಿ ನೀವು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಗೆ ನೀವು ಒಬ್ಬರೇ ಹೋಗಿ, ಸನ್ಮಾನ ಆದ್ರೂ ನೀವು ಒಬ್ಬರೇ ಹೋಗಿ, ಕಾರ್ಯಕ್ರಮಕ್ಕೂ ನೀವು ಒಬ್ಬರೇ ಹೋಗಿ, ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ನೀವು ಒಬ್ಬ ಸುತ್ತಾಡಿ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಒಳ್ಳೆ ಅಧ್ಯಕ್ಷರು ಅನ್ಸ್ಕೊಳ್ಳಿ ಅಂತ ನಾನು ಈ ಸಾಮಾಜಿಕ ಜಾಲತಾಣ ಮುಖಾಂತರ ತಿಳಿಸ್ತಿದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಬಂಧುಗಳೇ, ನನ್ನ ಮಾತಿಂದ ಯಾರಿಗೆ ನೋವಾಗಿರೋದು ಅದು ಬೇಕಾಗಿಲ್ಲ. ಆದರೆ ನಮ್ಮ ಸಮಾಜದ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಭ್ರಷ್ಟ ನಿಗಮ ಆಗಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಉಸಿರಿರುವ ತನಕ ನ್ಯಾಯಬದ್ಧವಾಗಿ ನಾವು ಹೋರಾಟ ಮಾಡ್ತಿರ್ತೀವಿ. ಕಟ್ಟೆ ಕಡೆ ಬಡತನದಿರುವ ಗಾಣಿಗರಿಗೆ ಅನುದಾನ ಸಿಗಲೇಬೇಕು ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಆಗ್ತೀವಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಗಾಣಿಗ ಗಾಣಿಗ ಜೈ ಜೈ ಗಾಣಿಗ.